ದೆಹಲಿಯಲ್ಲಿ ಶಾಸಕ ಅಭಯ್ ಪಾಟೀಲ್ಗೆ ಆಕ್ಸಿಡೆಂಟ್ ಆಗಿದೆ. ದೆಹಲಿಯ ಐಟಿಒ ಪ್ರದೇಶದ ಪಿಡಬ್ಲ್ಯೂಡಿ ಕಚೇರಿಯ ಬಳಿ ಆಕ್ಸಿಡೆಂಟ್ ಆಗಿದೆ. ದೆಹಲಿಯಲ್ಲಿ ಶಾಸಕ ಅಭಯ್ ಪಾಟೀಲ್ ಆಕ್ಸಿಡೆಂಟ್ ಆಗಿದೆ. ದೆಹಲಿಯ ಐಟಿಒ ಪ್ರದೇಶದ ಪಿಡಬ್ಲ್ಯೂಡಿ ಕಚೇರಿಯ ಬಳಿ ನಿನ್ನೆ ರಾತ್ರಿ 9:30 ವೇಳೆಗೆ ಅಪಘಾತ ಸಂಭವಿಸಿದೆ. ಬೆಳಗಾವಿ ದಕ್ಷಿಣ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಅಭಯ್ ಸೇರಿದಂತೆ ಕಾರ್ನಲ್ಲಿ 6 ಮಂದಿ ಪ್ರಯಾಣವನ್ನು ಮಾಡ್ತಾ ಇದ್ರು. 6 ಮಂದಿಗೆ ಗಾಯವಾಗಿದೆ. ಕಾರ್ನಲ್ಲಿದ್ದಂತಹ ದೆಹಲಿಯ ಆಪ್ ಶಾಸಕ ಅನಿಲ್ಗೂ ಗಾಯವಾಗಿರುವಂಥದ್ದು. ದೆಹಲಿಯ LNGP ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ಕೂಡ ಮುಂದುವರಿಸಲಾಗಿದೆ. ಅಪಘಾತದ ರಭಸಕ್ಕೆ ಕಾರಿನ ಮುಂಭಾಗ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿರುವಂಥದ್ದು. ದೆಹಲಿಯಲ್ಲಿ ಸಂಭವಿಸಿದಂತಹ ಒಂದು ರಸ್ತೆ ಅಪಘಾತದಲ್ಲಿ ಬೆಳಗಾವಿಯ ದಕ್ಷಿಣ ಕ್ಷೇತ್ರದ ಬಿಜೆಪಿಯ ಶಾಸಕ ಅಭಯ್ ಪಾಟೀಲ್ ಸೇರಿದಂತೆ 6 ಮಂದಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಸದ್ಯ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನು ನಿನ್ನೆ ರಾತ್ರಿ ದೆಹಲಿಯ ಐಟಿಒ ಜಂಕ್ಷನ್ನಲ್ಲಿ ಈ ಒಂದು ಅಪಘಾತ ಸಂಭವಿಸಿದೆ. ಘಟನೆಯಿಂದ ಕೆಲಕಾಲ ಸ್ಥಳದಲ್ಲಿ ಆತಂಕದ ವಾತಾವರಣ ಕೂಡ ನಿರ್ಮಾಣವಾಗಿತ್ತು. ಅಪಘಾತದಲ್ಲಿ ದೆಹಲಿಯ ಕಿರಾರಿ ಕ್ಷೇತ್ರದ ಶಾಸಕ ಅನಿಲ್ ಝಾ ಕೂಡ ಗಾಯಗೊಂಡಿದ್ದಾರೆ. ಇಬ್ಬರು ಶಾಸಕರು ಕರ್ನಾಟಕ ಸರ್ಕಾರ ಅಂತ ಬೋರ್ಡ್ ಹೊಂದಿದ್ದಂತಹ ಇನೋವಾ SUVನಲ್ಲೇ ಪ್ರಯಾಣವನ್ನು ಮಾಡ್ತಾ ಇದ್ರು. ಅಪಘಾತದ ಬಳಿಕ ಗಾಯಾಳುಗಳನ್ನು ತಕ್ಷಣ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಎಲ್ಲರ ಆರೋಗ್ಯ ಸ್ಥಿರವಾಗಿದೆ ಅಂತ ವೈದ್ಯರು ಕೂಡ ತಿಳಿಸಿದ್ದಾರೆ. ನೋಡಿ, ನಿನ್ನೆ ರಾತ್ರಿ 9:30 ವೇಳೆಗೆ ಲಕ್ಷ್ಮೀನಗರದಿಂದ ಐಟಿಒ ಕಡೆಗೆ ಸ್ವಿಫ್ಟ್ ಕಾರೊಂದು ಸಂಚಾರ ಮಾಡ್ತಾ ಇತ್ತು. PWD ಕಚೇರಿಯ ಸಮೀಪ ಬರ್ತಿದ್ದಂತಹ ಸಂದರ್ಭದಲ್ಲಿ ಕಾರ್ನಲ್ಲಿದ್ದಂತಹ ಸಿಲಿಂಡರ್ ಇದ್ದಕ್ಕಿದ್ದ ಹಾಗೆ ಸ್ಫೋಟಗೊಂಡಿದೆ. ಸ್ಫೋಟದ ಪರಿಣಾಮ ಕಾರಿನ ನಿಯಂತ್ರಣ ತಪ್ಪಿದೆ. ಬಳಿಕ ಸ್ವಿಫ್ಟ್ ಕಾರು ರಸ್ತೆಯ ವಿಭಜಕ ಡಿವೈಡರ್ ಏನಿರುತ್ತೆ ಆ ಡಿವೈಡರ್ಗೆ ಡಿಕ್ಕಿ ಹೊಡೆದಿರುವಂಥದ್ದು. ಅಲ್ಲಿದ್ದಂತಹ ರೇಲಿಂಗ್ಗೆ ಅಪ್ಪಳಿಸಿದ ನಂತರ ನಿಯಂತ್ರಣ ತಪ್ಪಿದ ವಾಹನ ವಿರುದ್ಧ ದಿಕ್ಕಿನಿಂದ ಬರ್ತಿದ್ದಂತಹ ಇನೋವಾ SUVಗೆ ರಭಸವಾಗಿ ಡಿಕ್ಕಿ ಹೊಡೆದಿದೆ ಅಂತ ಪ್ರಾಥಮಿಕ ತನಿಖೆಗಳು ಕೂಡ ಹೇಳಿರುವಂಥದ್ದು ವರದಿಯನ್ನು ಮಾಡಿದೆ. ಇವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಸಂಪೂರ್ಣವಾಗಿ ಮುಂಭಾಗ ನಜ್ಜುಗುಜ್ಜಾಗಿರುವಂಥದ್ದು ನೀವು ಕೂಡ ನೋಡಬಹುದಾಗಿದೆ. ಇನ್ನು ಅಪಘಾತದ ವೇಳೆ 2 ಕಾರುಗಳ ಮುಂಭಾಗದ ಭಾಗಕ್ಕೆ ತೀವ್ರ ಹಾನಿಯಾಗಿದ್ರೂ ಕೂಡ ವಾಹನಗಳಲ್ಲಿ ಏರ್ ಬ್ಯಾಗ್ಗಳು ಸಮಯಕ್ಕೆ ಸರಿಯಾಗಿ ವರ್ಕ್ ಆಗಿದೆ. ಇದರಿಂದ ಪ್ರಯಾಣಿಕರಿಗೆ ದೊಡ್ಡ ಮಟ್ಟದ ಯಾವುದೇ ಗಾಯಗಳಾಗಿಲ್ಲ. ಎಲ್ಲರೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ.